ಇವಾಗ ಏನಂಗೆ ನಮ್ಮ ಮುಂದೆ ಅವರೆಲ್ಲನ ಅವಜ್ಜಿ ಹೆಂಗೆ ನಾನು ಮದುವೆ ಮಾಡಿಸ್ತೀನಿ ಪ್ರೀತಿ ನಿಮ್ಮ ಮಕ್ಳಿಗೆ ಅಂತ ಹೇಳ್ತಾ ಇತ್ತಲ್ಲಮ್ಮ. ಏನು ಅವ್ರ ಮಂತಕ್ಕೆ ಹೋಗೋದು? ಇವಾಗ ಅತ್ತೆ ಸೊಸೆ ಇಬ್ರು ಏನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಮಾಡ್ಬೇಕಾ ಅವ್ರಿಗೆ ಮಾಡ್ಬೇಕಾ? ನೋಡಮ್ಮ ಇದೆಲ್ಲ ಹೆಂಗೆ ಮಾಡ್ತಾ ಇದ್ದಾರೆ. ಥೂ ಅಲ್ಲ ನಾವು ಸ್ವಲ್ಪ ಮುಂದುವರೆದ್ವಲ್ಲ, ಅದಕ್ಕೆ ಆ ಪ್ರೇಮಕ್ಕನಿಗೆ ಹೊಟ್ಟೆ ಕಿಚ್ಚು ಬಂತು. ನಾವೇ ಸಾವುಕಾರ ಅಮ್ಮಂಗಿದ್ರು ನಾನೊಂದು ಸ್ವಲ್ಪ ಸೈಟ್ ಕಿಟ್ ಎಲ್ಲ ತಗೊಂಡು ಸ್ವಲ್ಪ ಚೆನ್ನಾಗಿ ನಮ್ಮ ಮಕ್ಕಳನ್ನಿಬ್ರು ಒಳ್ಳೆಯರಿಗೆ ಕೊಡೋಣ ಅಂತ ಮದುವೆ ಸೆಟ್ ಮಾಡಿದ್ಕೆ ನೋಡಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅವರು. ಏನಾನ ಮಾಡ್ಲಮ್ಮ, ಮಾಡ್ದೊಟ್ಟು ಮಾಡಲಿ, ಸುಮ್ಕಿರು. ನಾನೆಲ್ಲ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಆ ಸೌರ್ಯನ ಹತ್ರ ಹೋಗ ನಡೀಲಿ. ಏನ ನಿನ್ನ ಹೆಂಡ್ತಿಗೆ ಒಳ್ಳೆ ಬುದ್ಧಿ ಕಲಿಸ್ತೀಯ? ಇಲ್ಲ ನಾನು ಹೋಗಿ ಅವಳನ್ನ ಸರಿಯಾಗಿ ಹೇಳೋಣ ಅಂತ ಹೇಳ್ತೀನಿ. ಇವಾಗ ಅವಳಿಗೆ ಹೇಳ್ಬರ್ತೀನಿ, ಯಾಕಿಂತ ಮಾಡ್ತೀಯ ನೀನು ಅಂತ ಹೇಳಿ ಹೋಗಿ ಕೇಳ್ತೀನಿ. ಏನಕ್ಕಿಂತ ಮಾಡ್ತೀಯ ನೀನು? ನಾನೆಲ್ಲ ಕೇಳ್ತೀನಿ, ಸುಮ್ಮನೆ ನೀನು ಮಾತಾಡಬೇಡ. ಯಾಕೆ ನನ್ನ ಮಗಳು ಮುಂದುವರಿಬಾರ್ದೇನೆ? ಅವಳೇನು ಇವತ್ತು ಸೌಕರ್ಯಕ್ಕೆ ಬಂದೈತೆ ಅಂತ ಹೇಳಿ ನನ್ನ ಮಗಳೇನು ಏನು ಮಾಡ್ತಾ ಇದ್ದಾಳೆ? ಅವಳು ಏನಾನ ಇಬ್ಬರು ಹೆಣ್ಣು ಹುಡುಗರು ಇದ್ದಾರೆ ಕೈಯಾಗೆ ಅಂತೇಳಿ ಏನೋ 2 ಸೈಡ್ ತಗೊಂಡವಳು ಟೌನ್ನಾಗೆ ಇರಲಿ ಅಂತೇಳಿ. ಇವತ್ತು ನನ್ನ ಅಳಿಯ ಕಷ್ಟಪಟ್ಟು ದುಡ್ದು ಕೆಲಸ ತಗೊಂಡಿರೋದು, ಕೆಲಸ ತಗೊಂಡವನೆ. ಅದಕ್ಕೆ ನಾನು ನೋಡಿ ಕೆಲಸ ತಗೊಂಡಿರೋದಕ್ಕೆ ಅದಕ್ಕೆ ಒಟ್ಟು ಹುರ್ಕೊಂತೀನಿ ಅಂತೇಳಿ ಸರಿಯಾಗಿ ಒಂದು ಬತ್ತೀನಿ ಹೋಗಿ. ಇಲ್ಲ ಕಣಮ್ಮ, ಆ ಶೌರ್ಯ ಮಾಮನ ಹತ್ರನೇ ಹೇಳ್ಬೇಕು. ಅವರಿಬ್ರು ಅತ್ತೆ ಸೊಸೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾನು ಮದುವೆ ಮಾಡ್ತೀನಿ ಅಂತ ಹೇಳೈತಂತೆ. ನಾನು ಮದುವೆ ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡ ತಮ್ಮ ಅಂತೇಳಿ ಆ ಅಜ್ಜಿ ಹೇಳೈತಂತೆ. ನಿನ್ಕೊಂಡಿರೋದು ನೋಡೇ ಹೋಗವ್ರೆ ಅವ್ರಿಗೆ ಮನೆಯಕ್ಕೆ. ಪ್ರೀತಿಗೆ ಹೇಳೋದ್ರಂಗೆ ಮಾತಾಡ್ಸೋದ್ರಂಗೆನೆ ನೀನು ನೋಡ್ಲಿ ಅಂತಾರೆ ಹೋಗ್ಯಾರ. ಹಂಗೆ ಮತ್ತೆ ನಮ್ಮ ಅಮ್ಮ ತಗ ತಡ ಇಲ್ಲ ಹಿಂಗೆ ಮತ್ತೆ ನಮ್ಮ ಅಮ್ಮನ ಬುದ್ಧಿ ಏನಂದ್ರೆ ನನಗೆ ಇಡ್ಸಲ್ಲ. ನಿಮ್ಮ ಮೊದ್ಲಿಂದಲೂ ಅಷ್ಟೇ. ಅದಕ್ಕೆ ಮತ್ತೆ ನಾನು ಬಂದು ಮದುವೆ ಆಗಿದ್ದು ಹಿಂಗೆ. ಇಲ್ಲಾಂದ್ರೆ ನಾನು ಯಾಕೆ ಹಿಂಗೆ ಆಗ್ತಿದ್ದೆ? ಅದೆಲ್ಲ ಹೇಳ್ಬಾರ್ದು. ಅದೆಲ್ಲ ಹೇಳಿರಿಗಳಪ್ಪ ಎಲ್ಲ ಹೇಳ್ಕೆಂತಾಳೆ. ಬೇಡ ಇವಳು ಒಳ್ಳೆಯಲ್ಲ ಅಮ್ಮಂಗಾಗುತ್ತೆ. ನನ್ನ ಮದ್ವೆಗಿನ ಮುಂಚೆಯಿಂದಲೂ ಅಷ್ಟೇನೆ. ಅಯ್ಯಪ್ಪ ಸವಾಸಲ್ಲ ನಮ್ಮಮ್ಮ ಇದು. ನಮ್ಮಮ್ಮ ಇಂತಾಗೆ ಅವಳಾಗತ್ತೆ ಮೂಗಿ ಪ್ರೇಮ ಆಗತ್ತೆ ಕಾಪರ ಮಾಡ್ತಾ ಇದ್ದಾಳೆ. ಬೇರೆಯವರಾಗಿದ್ರೆ ಆಗ್ತಿರ್ಲಿಲ್ಲ. ಇಲ್ಲ ಮುಂತಾಗೇನೆ ಹೋಗಿ ಹೇಳೋಣ ಶೌರ್ಯ ಮಾಮಂತಾಗೆ. ಅಲ್ಲ ಶೌರ್ಯ ಮಾಮ, ನಿನ್ನೇಂಟಿ ಬುದ್ಧಿ ಕಲಿಸ್ತೀಯ? ಇಲ್ಲ ಏನು ಮಾಡ್ತೀಯ ನೋಡಪ್ಪ, ಹಿಂಗೆ ಮಾಡಿದ್ರೆ ನಾವಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತೀವಿ. ಏನು ಸಿಗಂಗೈತೆ ನಿನ್ನ ಹೆಂಡ್ತಿಗೆ ಅಂತ ಕೇಳ್ತೀನಿ. ಅವನು ಯಾತ ಮಾತಾಡಲ್ಲ, ಅವನಿದ್ದು ಮೂಗ್ ನನ್ನ ಮಗ. ಅವ್ನಿಗೆ ಹೇಳಿರೆ ಹೇಳ್ತಾನೆ, ಹೇಳು ಹೋಗಿ ಹೆಂಡ್ತಿ ಕೊಟ್ಟೆ. ಮತ್ತೆ ಸೊಸೆ ಗುದ್ದಾಡಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಹಂಗಾದ್ರೆ ಗೊತ್ತಾಗುತ್ತೆ ನಮ್ಮ ಅಮ್ಮಗೆ ಮುದ್ದೆ ಇತ್ತಲೇನೆ ಅವಳು ಹೊರಕ್ಕೆ ದಬ್ಬಬೇಕು. ಆವಾಗ ಗೊತ್ತಾಗುತ್ತೆ ಚೈತ್ರಮ್ಮ ಅಂತ ಮಗಳು ತಕ್ಕ ಬರಬೇಕು. ಹಂಗಾಗುತ್ತೆ. ಆದ್ರೇನೆ ಕಣಮ್ಮ ನಮ್ಮ ಬೆಲೆ ಏನಂತ ಗೊತ್ತಾಗೋದು ನಿಜವಾಗ್ಲು. ಅಲ್ಲ ನೋಡ ಅವಜ್ಜಿ ಇಷ್ಟೆಲ್ಲ ಆಗೈತೆ. ನಮ್ಮ ಋತಮ್ಮನ ಮಕ್ಕಳು ಅವರು ನನ್ನ ಮೊಮ್ಮಕ್ಕಳೇ ಅಲ್ಲ. ಮದುವೆ ಕ್ಯಾನ್ಸಲ್ ಆಗೈತೆ. ಅವ್ರ ಮಂತಕ್ಕೆ ಹೆಂಗೆ ಹೋಗೋಣ? ಇವ್ರು ಹಿಂಗೆ ಮಾಡ್ಯವ್ರಲ್ಲ ನಂಬದು ಬೇಡವೆ? ಅವ್ರಿಗೇನು ಖುಷಿ ಆಗೈತೆ ಏನಪ್ಪ? ಅವ್ರಿಗೆ ಖುಷಿಯಾಗಿರೋದಕ್ಕೆ ಕಣಮ್ಮ ಹೋಗಿರೋದು. ಅವ್ರಿಗೆ ಖುಷಿ ಆಯ್ತು, ಭಾಳ ಖುಷಿ ಆಗೈತೆ. ನಮ್ಮ ಮಕ್ಳು ಮದುವೆ ಕ್ಯಾನ್ಸಲ್ ಆಗಿರೋರು ಇವಾಗ ಕ್ಯಾನ್ಸಲ್ ಆಗಿರೋದು ಅವ್ರಿಗೆ ಭಾಳ ಸಂತೋಷ ಆಗೈತಿ. ಭಾಳ ಒಂಥರ ಖುಷಿ ಆದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲ ಸೆನಕೈದಾರ ಅವರು. ಎಲ್ಲ ಹೋಗಿ ಬರ್ತಾ ಚೆನ್ನಾಗಿ ಮಾತಾಡಿಸ್ಕೊಂಡು ನಾನು ಮಕ್ಕಳು ಮದುವೆ ಮಾಡ್ತೀನಿ ಅಂತ ಹೇಳೈತಂತೆ. ನನಗೆ ಬಂದು ಒಂದು ದಿವಸ ನಂಗೆ ಸಮಾಧಾನ ಮಾಡೈತ ಅವಜ್ಜಿ. ಒಂದು ದಿವಸ ನನಗೇನೇನು ಬಿಡಮ್ಮ ಹೋಗ್ಲಿ, ಏನೋ ಆಗೋದಾಗೈತೆ. ಏನು ಅವ್ರ ಮದುವೆ ಕ್ಯಾನ್ಸಲ್ ಮಾಡಿರ್ಬೋದು. ಬಿಡು, ಏನು ನಿನ್ನ ಮಕ್ಕಳನ್ನೇನು ಮಸ್ತ ಮದುವೆ ಆಗ್ತಾರೆ ಅಂಬದು ಏನಿಲ್ಲ. ಒಂದು ಮಾತನ್ನು ಹೇಳಂಗೆ ಇಲ್ವಲ್ಲ ಅಜ್ಜಿ ನನಗೆ. ಸಮಾಧಾನನೇ ಮಾಡಿಲ್ಲ, ಏನು ಹೇಳಿಲ್ಲ. ಅಯ್ಯೋ ಎಷ್ಟು ನಮ್ಮ ಮೇಲೆ ಎಷ್ಟು ಇದು ಮಾಡ್ತಾರಪ್ಪ ಜನ ಅನಿಸುತ್ತೆ ನನಗೆ. ಅಲ್ಲ ನಾವೆಷ್ಟು ಒಳ್ಳೆ ಮಾತನಾಗ ಎಲ್ಲರ ಹತ್ರಗೂ ಚೆನ್ನಾಗಿರ್ಬೇಕು ಅಂತಂದ್ರೂ ಎಷ್ಟು ಜನ ಇದನ್ನು ಮಾಡ್ತಾರೆ ನೋಡು. ಇಲ್ಲ ಅಂತ ಮಾತಾಡೋಣ ಅಂತ ಮಾತಾಡಿ ನನಗೆ ಹೇಳಿ ಸರಿ ಹೋಗುತ್ತೆ. ಅಯ್ಯೋ ಗಂಡಸ್ರು ನಯ ಭಯ ಇದ್ದಿದ್ರೆ ಯಾಕೆ ಹಿಂಗಾಗತ್ತಾಗ? ನಮ್ಮ ತಾತಂದಾಗ್ಲಿ ನಮ್ಮ ಮಾಮಂದಾಗ್ಲಿ ಯಾತ ನಡೆಯಲ್ಲ. ಆ ಮನೆಯಾಗೆಲ್ಲ ಅತ್ತೆ ಸೊಸೆದೆ ದರ್ಬಾರು. ಎಲ್ಲ ಅತ್ತೆ ಸೊಸೆದೆ ಕಣಪ್ಪ, ಎಲ್ಲ ಅತ್ತೆ ಸೊಸೆದೇನೆ. ಅಯ್ಯೋ ನಮ್ಮ ಅಪ್ಪ ಏನೋ ಹೆದರಿಕೆ ಮತ್ತಾಗ. ನಮ್ಮ ಅಪ್ಪ ಎಂತೂ ಹಂಗೆ ಹಿಂಗೆ ಹೆದರಿಕೆ ಮಲ್ಲ. ನಮ್ಮ ಅಪ್ಪಯ್ಯ ಒಂದೀಟು ಜೋರು ಮಾಡಂಗಿದ್ರೆ ಏನಿಲ್ಲ ಅವ ಅಪ್ಪನ ಮೇಲೆ ಹಿಂಗೆ ಹೋಗುತ್ತೆ. ಅದಕ್ಕೆ ಅವ ಅಪ್ಪ ವಯಸ್ಸೈತಲ್ಲ ಸುಮ್ಮನೆ ಯಾಕಂತ ಯಾತು ಮಾತಾಡಕ್ಕೆ ಹೋಗಲ್ಲ. ನಮ್ಮ ಅಪ್ಪ ಏನು ಮಾತಾಡಲ್ಲ ಕಣಮ್ಮ ಪಾಪ. ನಮ್ಮ ಅಪ್ಪಯ್ಯ ಒಳ್ಳೇದು, ನಮ್ಮ ಅಮ್ಮನೇನೆ. ಬಾರಪ್ಪ ಶೌರ್ಯಣ್ಣ, ನಿನ್ನೆ ಕಾಯ್ತಿದ್ವಿ ಬಾರ. ಅನ್ನ ಏನು ಕಕ್ಕ, ನನ್ನೇನು ಕಾಯ್ತಾ ಇದ್ರಿ? ಏನಿಲ್ಲ, ಮತ್ತೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಏನ್ ಮಾತಾಡ್ಬೇಕಕ್ಕ? ಅಲ್ಲ ಮಾಮ, ನಿನ್ನ ಹೆಂಡ್ತಿಗೆ ಸ್ವಲ್ಪ ಭಯ ಇಕ್ಕು. ಅವ್ರು ಹಿಂಗೆ ಮಾಡಬಾರ್ದು. ಅಲ್ಲ ಏನು ನಮ್ಮ ಹತ್ರ ಅದೇ ಬೇಕಲ್ಲ ಹಿಂಗೆ ಮಾಡ್ತಾ ಇದಾರ? ಏನು ನಮಗೆ ಕೆಟ್ಟದ್ದು ಮಾಡ್ಬೇಕು ಅಂತ ಹಿಂಗೆ ಮಾಡ್ತಾ ಇದ್ದಾರ ಕಣ? ನಮ್ಮ ಋತಮ್ಮ 2 ಸೈಡ್ ತಮ್ಮಕ್ಕಾಗ್ಲೇಳು. ಅವಳು ಮಕ್ಳಿಗೆ ಮದುವೆ ಮಾಡೋಕ್ಕಾಗ್ಲೇಳು. ನಿಮ್ಮ ಹತ್ರ ಏನಾನ ಬಂದು ₹1 ದುಡ್ಡು ಕೊಡ್ರಿ ಅಂತ ಕೇಳಿದ್ಲೆ. ನಿಂತಾಗಾಗ್ಲಿ ನಿಮ್ಮ ಅಮ್ಮ ಇಂತಾಗಾಗ್ಲಿ ಇದು ಯಾಕಾಕ? ನಿಂತಾಗಾಗ್ಲಿ ನಿಮ್ಮಮ್ಮ ಇಂತಾಗಾಗ್ಲಿ ಅಂತೀಯ? ನಮ್ಮಮ್ಮ ಏನು ನಿಮ್ಮಮ್ಮ ಅಂತೀಯ? ನಮ್ಮಮ್ಮ ಬೇರೆ ನಿಮ್ಮಮ್ಮ ಬೇರೆ ಏನು? ಅವನಪ್ಪ ಬೇರೆ ಬೇರೆಯಾ? ನಾವು ಸುಮ್ಮನೆ ಮಗಳು ಥರ ಮಗಳು ಇದ್ದಾಳೆ ಒಬ್ಳು ಅಮ್ಮದ ಅಷ್ಟೇ, ಹೆಸರಿಗೆ ಅಷ್ಟೇನೆ. ನಮಗೇನು ಇದ್ರಾಗೇನಿಲ್ಲ ಕಣಪ್ಪ, ಯಾತ್ರದ್ದು ಇಲ್ಲ. ಅಲ್ಲ
ನಾವು ಯಾಕೆ ಸುಮ್ಮನಿರ್ಬೇಕು ಹೇಳು ಇಗಳು ನೀನು ಹೆಂಡ್ತಿ ಸುಮ್ಮನೆ ಇಲ್ಲೊಂದು ಇದು ಮಾಡ್ತಾ ಇದ್ದಾಳೆ. ನಾನು ಅವಳಿಗೆ ಸರಿಯಾಗಿ ಹೇಳ್ತೀನಿ ನೋಡು, ಸರಿಯಾಗಿ ಹೇಳೋ ಒಂದು ಸತಿ ನಾನು ಸರಿಯಾಗಿ ಹೇಳ್ತೀನಿ. ನೀನು ಹೇಳ್ತೀಯ, ಬುದ್ಧಿ ಕಲಿಸ್ತೀಯ ನಿನ್ನ ಹೆಂಡ್ತಿಗೆ. ಆ ಪ್ರೀತಿಗೆ ಅವ್ರ ತಂಗಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಮದುವೆ ಕ್ಯಾನ್ಸಲ್ ಹಂಗೆ ಮಾಡಿಲ್ಲ. ನಾವು ಬಿಡ ತಮ್ಮ ಸುಮ್ಮನಿದ್ರೆ ಈಗ ಅಲ್ಲಿಗೆ ನಮ್ಮ ಅಮ್ಮನೂ ಅವರು ಓಡಾಡ್ತಾರೆ. ಅಲ್ಲ ಬಿಡು, ನಿನ್ನ ಮಕ್ಳು ಮದುವೆ ಕ್ಯಾನ್ಸಲ್ ಆಯ್ತು ಋತಮ್ಮ, ಸಮಾಧಾನ ಮಾಡ್ಕೆ ಅಂತ ಅಮ್ಮ ಆಗಲಿ ಅವಳಾಗಲಿ ಒಂದು ಮಾತು ಹೇಳಿಲ್ಲ. ಅವ್ರ ಮಂತಕ್ಕೆ ಹೋಗ್ತಾರೆ ಬರ್ತಾರೆ. ಅಲ್ಲ ಕಣ, ನಮ್ಗೆ ಹಿಂಗೆ ಮಾಡಿದರೆ ಇವಾಗ ಇವರೇ ಹಿಂಗೆ ಮಾಡಿದರೆ ನಮಗೆ ಅವ್ರು ಸದರ ತಗೊಂಬಲ್ವೇನ? ಇವರೆಲ್ಲ ನಾವು ಬಿಗಿಯಾಗಿರ್ಬೇಕಾ ಅಂತಂದ್ರೆ ಇಲ್ಲದ್ದೆಲ್ಲ ಇದು ಮಾಡ್ತಾರಲ್ಲ ಇವರು ಏನಂತ ಹೇಳ್ಬೇಕು ಹೇಳಲ್ಲ ನಾನು. ನನಗಂತ ಈಗಳ ಶೌರ್ಯ ನೀನು ಏನಂತ ಏನು ಮಾಡ್ಬೇಕಪ್ಪ ಅನ್ನಿಸ್ಬಿಟ್ಟೈತಿ. ನಮ್ಮರೇ ನಮಗೆ ಮೂಲವಾದ್ರೆ ಹೆಂಗೆ ಮಾಡ್ಬೇಕು ನಾವು ಜೀವನನ? ಅಲ್ಲ ಅಕ್ಕ, ಅವ್ರೇನು ಮದುವೆ ಕ್ಯಾನ್ಸಲ್ ಆಗಕ್ಕ ಅವಳು ನಮ್ಮ ಪ್ರೇಮ ಏನು ಹಂಗಲ್ಲ ಕಣಕ್ಕ. ಸುಮ್ಮನೆ ಅವಳ ಬಗ್ಗೆ ಮಾತಾಡಬಾರ್ದಿಲ್ಲ ಕಣಕ್ಕ. ಪಾಪ ಸುಮ್ಮನೆ ಅವಳು ಯಾವತ್ತೂ ಏನು ಮಾತಾಡ್ದಾಳಲ್ಲ, ಏನಿಲ್ಲ. ಸುಮ್ಮನೆ ಏನಕ್ಕಕ್ಕ ಮಾತಾಡಬೇಕು? ಇಲ್ಲ ಅಕ್ಕ, ಅವಳು ಹಂಗೆ ಮಾಡಿಲ್ಲ ಅಕ್ಕ, ಮಾಡಿಲ್ಲ, ಖಂಡಿತ ಹಂಗೆ ಮಾಡಿಲ್ಲ. ನಾವು ಸುಳ್ಳು ಹೇಳ್ತೀವೇನಪ್ಪ? ನಾವು ಸುಳ್ಳು ಹೇಳ್ತೀವಿ? ನಾವೇ ಇರೋ ಸತ್ಯನೇ ಕಣಪ್ಪ ಹೇಳ್ತಾ ಇರೋದು, ಇರೋದನ್ನೇ ಹೇಳ್ತಾ ಇರೋದು. ನಾನು ಇಲ್ಲಿ ನೋಡು, ಸುಳ್ಳೆಲ್ಲ ಹೇಳಕ್ಕೆ ಹೋಗಲ್ಲ ಶೌರ್ಯ. ಏನೋ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಾಗೆ ಗಂಡಸ್ರದ್ದು ಏನು ನಡೆಯಲ್ಲ ಕಣ, ಹೆಂಗಸ್ರದ್ದು ಎಲ್ಲಾನ. ಅತ್ತೆ ಸೊಸೆನ ಭಾಳ ಇದು ಮಾಡ್ಬಿಟ್ಟಿದ್ರು ನೀವು. ನಿನ್ನ ಹೆಂಡತಿಗೂ ಬೈಕಿಲ್ಲ, ನಮ್ಮ ಅಮ್ಮಗೂ ನಮ್ಮ ಅಪ್ಪನೂ ಬೈಕಿಲ್ಲ. ನಮ್ಮ ಅಪ್ಪ ಮೊದಲಿಂದಲೂ ನಮ್ಮ ಅಮ್ಮಯಿಂದ ಮನೆಯಾಗೆಲ್ಲ ಯಜಮಾನಿಕೆ. ಅದಕ್ಕೆ ಈಗಲೂ ನೀನು ಅವಳು ಹೆಂಡ್ತಿ ಅಂತ ತಲೆ ಮೇಲೆ ಕಿಕ್ಕೊಂಡಿದ್ದಿ. ಅವ್ರಿಬ್ರದೇ ಹೆಂಗಸ್ರದೇ ನಡೆಯುತ್ತಲ್ಲ ಮನೆಯಾಗೆ. ಎಲ್ಲ ಹೆಂಗಸ್ರದೇ ನಡೆಯೋದು. ನಿಜವಾಗ್ಲೂ ನನಗೆ ಅಷ್ಟು ಹೊಟ್ಟೆ ಯಾರೇನೋ ಅನ್ಕೊಂಡು ಎಷ್ಟು ಜನ ಬೈಕೊಂಡ್ರು ಪರವಾಗಿಲ್ಲ, ನಾನು ಇದ್ದಿದ್ದಂಗೆ ಹೇಳ್ತೀನಿ ಕಣ. ಅಕ್ಕ ಅವ್ರು ಹಂಗೆಲ್ಲ ಮಾಡಕ್ಕವಲ್ಲ ಕಣಕ್ಕ. ಸುಮ್ಮನೆ ಈಗ ಸಿಟ್ನಾಗೆ ನೀನೇನೋ ಮಾತಾಡಿಸ್ತಿಲ್ಲದಕ್ಕೂ ಅದಕ್ಕೂ ಹಂಗೆ ಅನಿಸುತ್ತೆ. ಈಗ ಅವ್ರ ತಂಗಿ ಮನೆ ಅಂತ ಅವ್ರು ಹೋಗ್ತಾರೆ, ನಾನು ಹೋಗ್ಬೇಡ ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮಮ್ಮ ಹೆಂಗೆ ಅಂತ ನಿನಗೂ ಗೊತ್ತು. ನಾನು ಏನು ಹೇಳೋಕ್ಕಾಗುತ್ತಾ? ಏನಿಲ್ಲ. ಈಗ ನಾನಾಯ್ತು, ನನ್ನ ಕೆಲಸ ಆಯ್ತು. ಹೆಂಗಸ್ರು ಏನೇನು ಹಾಕಕ್ಕೆ ಗೊತ್ತು? ಒಂದೊಂದು ಹೋಗು ಎರಡು ಆಗ್ತವೆ. ಹೆಂಗಸ್ರು ಹೋಗು ಏನೇನು ಆಗ್ತೈತಿ ಅಂತ ಹೇಳೋಕ್ಕಾಗಲ್ಲ. ಋತಮ್ಮ ಸುಮ್ಮನೆ ಇದ್ಬಿಡಿ, ಸ್ವಲ್ಪ ದಿನ ಸುಮ್ಮನೆ ಇರ್ರಿ. ಯಾಕೆ ಏನು ಆಗಲ್ಲ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀರಾ? ತಲೆ ಕೆಡಿಸ್ಕೊಂಡು ಟೆನ್ಷನ್ ತಗೊಂಡು ಅವ್ರಿಗೆ ಇವ್ರಿಗೆ ಹೇಳೋದು, ಇವರಿಂದ ಅವ್ರಿಗೆ ಹೇಳೋದು, ಅವೆಲ್ಲ ಬೇಡ. ಸುಮ್ಮನೆ ಇದ್ಬಿಡ್ರಿ. ಅವರು ಸುಮ್ಮನಾಗಲ್ಲ, ನೀವು ಸುಮ್ಮನಾಗಲ್ಲ ಅಂತಂದರೆ ಇದು ಬರೀ ಅವಳು ಹಿಂಗಂದ್ಲು ಇವಳು ಹಿಂಗಂದ್ಲು ಬರೇ ಹಿಂಗೆ ಹೋಗ್ತಿರ್ತವೆ. ಅದಕ್ಕೆ ನಿಮ್ಮನ್ನು ಮಾತಿಗೆ ಬಿಟ್ಟಾಕ್ಬಿಡ್ಬೇಕಾಕ. ಬಿಡು ಹೋಗ್ಲಿ. ಏನೋ ಅವರಿಂದಲೇ ತಪ್ಪಾಯ್ತೆ ನಿಮ್ಮಿಂದಲೇ ತಪ್ಪಾಯ್ತು ಅಂತ ಹೋದ್ರು ಹೋಗ್ಲಿ. ನೋಡಮ್ಮ ನೀನು ಹೆಂಗೆ ಮಾತಾಡ್ತೀವಿ? ಅವರಿಂದ ತಪ್ಪಾಗಿರೋದು, ನಮ್ಮಿಂದ ಏನು ತಪ್ಪಾಗಿಲ್ಲ. ಇಲ್ಲೊಂದೆಲ್ಲನ ಇದು ಮಾಡ್ಕೊಂಡು ಅಲ್ಲ ತಂಗಿ ಸಪೋರ್ಟ್ ಮಾಡ್ಕೊಂಡು ಅಲ್ಲಿಗೆ ಹೇಳ್ಕೊಂಡು ನೋಡು. ನಮ್ಮ ಅಜ್ಜಿ ಆಗಲಿ ಅವಳಂತೂ ಬಿಡೋ ತಂಗಿ ಮಕ್ಕಳು ಅಂತ ಹೇಳ್ತಾಳೇನು. ಆದರೆ ನಾವು ಎಷ್ಟು ಅನುಸರಿಸಿದೀವಿ ಗೊತ್ತೇ. ಅವರಂದರೆ ತಂಗಿ ಮಕ್ಕಳು ಬಿಡತ್ತೆ ಏನೋ ಮಾತಾಡ್ತಾರೆ ಅಂತ ಅನ್ಬೋದು. ಆದರೆ ನಮ್ಮ ಅಜ್ಜಿನೂ ಇವಾಗ ಅವ್ರ ಕಡೆಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಹೊಟ್ಟೆ ಹೊರಿಯೋಕ್ಕಿಲ್ಲ. ಬೆಳಗ್ಗೆ ಅವ ಅಜ್ಜಿ ನನ್ನ ಎದುರಿಗೇನೆ ಹೇಳ್ತೈತೆ, ಬಿಡರುತ್ತಮ್ಮ ಅಲ್ಲ ಪ್ರೀತಮ್ಮ ಹೇಳಿದ್ದೀನಿ, ಏನು ಒಳ್ಳೆ ಹುಡುಗನ ಹುಡುಕ್ತೀವಿ ಅಂತೇಳಿ ನಮ್ಮ ಎದುರಿಗೆ ಹೇಳ್ತಾಯ್ತಲ್ಲ. ನನಗೆ ಎಷ್ಟು ಸಂಕಟ ಆಗನ ಹೇಳು. ನಮ್ಮ ಅಜ್ಜಿನೇ ಹಿಂಗೆ ಮಾತಾಡುತ್ತಪ್ಪ ನೋಡಪ್ಪ, ಬೇರೆಯವರಲ್ಲ ನಮ್ಮರೇ ನಮಗೆ ಮೂಲವಾದ್ರಲ್ಲಪ್ಪ ಅಂತ ನಾನು ಕಣ್ಣೀರು ಹಾಕಿದ್ದೀನಿ ಗೊತ್ತೇ. ಕಣ್ಣೀರು ಹಾಕಬಾರ್ದು, ಆದರೆ ಇವತ್ತು ಶನಿವಾರ ಕಣ್ಣೀರು ಹಾಕಿದ್ದೀನಿ ಗೊತ್ತಾ. ಕಣ್ಣೀರು ಹಾಕಿ ಇವತ್ತು ನಾನು ಎಷ್ಟು ಬಾಧೆ ಪಟ್ಟಿದ್ದೀನಿ. ನನ್ನಂಥ ಕಷ್ಟ ದೇವರೇ ಯಾರಿಗೂ ಕೊಡಬೇಡಪ್ಪ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ, ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಹಿಂಗಾಗಬಾರ್ದು ಯಾರಿಗೇ ಆಗಲಿ. ನಾನು ಅದಕ್ಕೆ ನನ್ನ ತಮ್ಮಂತಾಗ ಹೇಳೋಣ ಅಂತ ಬಂದೆ. ಅಲ್ಲ ನಮ್ಮರೇ ನಮಗೆ ಶತ್ರು ಆದರೆ ನಿಜವಾಗ್ಲೂ ನಮಗೆ ಹೇಗೆ ಅನಿಸುತ್ತೆ ಹೇಳ್ರಿ? ಸಂಬಂಧದಲ್ಲಿ ಸ್ವಲ್ಪ ಯಾರಾದ್ರೂ ಮುಂದೆ ಹೋಗ್ತಾ ಇದ್ದಾರೆ ಅಂತಂದರೆ ಈ ರೀತಿ ಹೊಟ್ಟೆ ಕಿಚ್ಚಿಬಿಡೋದ್ರಲ್ಲಿ ಏನಿದೆ? ಈ ರೀತಿ ನಾವೇ ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ತಪ್ಪು. ನಾವೇ ಸೈಡ್ ತೊಗೋಬೇಕು, ನಾವೇ ಮನೆ ಕಟ್ಟಬೇಕು, ನಾವೇ ದುಡ್ಡು ಇಟ್ಕೋಬೇಕು, ನಾವೇ ಸೌಕರ್ಯ ಆಗಬೇಕು, ನಾವೇ ಜಮೀನು ಸಂಪಾದನೆ ಮಾಡಬೇಕು ಅನ್ನೋದು ಇವಾಗಿನ ಕಾಲದಲ್ಲಿ ಸ್ವಾರ್ಥದ ಬುದ್ಧಿ ಜಾಸ್ತಿ. ಯಾಕಂದರೆ ಇವಾಗ ನಮ್ಮ ಅಮ್ಮ ಸ್ವಲ್ಪ ಆಯಿತು, ಇವಾಗ ನಮ್ಮ ಋತುನೂ ಸ್ವಲ್ಪ ಚೆನ್ನಾಗಿ ಆದ್ಲಲ್ಲ, ಅದಕ್ಕೆ ನನ್ನ ಮಗಳು ಚೆನ್ನಾಗಿ ಆಗ್ತಾ ಇರೋದು ನೋಡಿ ಸ್ವಲ್ಪ ಹೊಟ್ಟೆ ಉರಿ. ಅದಕ್ಕೆ ನಿಜ ಜೀವನದಲ್ಲೂ ಖಂಡಿತ ಇಂಥ ಜನಗಳು ಇದ್ದೇ ಇರ್ತಾರೆ. ಈ ರೀತಿ ಆಗಿರೋ ಅಂಥ ಅನುಭವ ಸಂಬಂಧದಲ್ಲೇ ಅವರೇಟಿಗೆ ಅವರೇನೆ ಎಲ್ಲನ ಮೂಲ ಆಗ್ತಾರೆ. ಅವರೇ ಎಲ್ಲ ಬೇರೆಯವ್ರು ಹೆಂಗೋ ಸುಮ್ಮನೆ ಇರ್ತಾರೆ. ಸಂಬಂಧದಲ್ಲೇ ಈ ರೀತಿ ಎಡವಟ್ಟುಗಳಾಗೋದು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.